ಈಗ ನಾವು ಮಾಡಿದ್ರೆ ಡೆಮಾಲಿಷನ್ ಯಾಕೆ ಮಾಡಕ್ ಬಿಡ್ತಾ ಇದ್ವಿ? ಹಂಗಾದ್ರೆ ನಾವು ಇದರಿಂದ ಡೆಮಾಲಿಷನ್ ಯಾರು ಮಾಡಿದ್ದು? ಇಲ್ಲಿ ಅಧಿಕಾರಿಗಳು ಅವರು ಅಲ್ಲಿ ಹೋಗಿ ತನಿಖೆ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಎನ್ಕ್ರೋಚ್ಮೆಂಟ್ ಆಗಿರೋದು 2021ರಲ್ಲಿ. ಯಾವ ಸರ್ಕಾರ ಇತ್ತು? ಇವ್ರಿಗೆ ತಲೆ ಇಲ್ಲ, ಬುಡ ಇಲ್ಲ, ಬಾಯಿ ಬಡಬಡಾಯಿಸೋದು ಮಾತ್ರ ಗೊತ್ತಿದೆ ಬಿಟ್ರೆ ಸತ್ಯ ಸುಳ್ಳು ಅವಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಸುಳ್ಳೇ ಅವರಿಗೆ ಸತ್ಯ ಕಾಣುತ್ತೆ. ಸುಳ್ಳನ್ನೇ 100 ಬಾರಿ ಹೇಳಿ ಸತ್ಯ ಮಾಡುವಂತ ಕಲೆ ಕರಗತ ಮಾಡ್ಕೊಂಡಿರೋರು ಬಿಜೆಪಿಯವರು. ಅವರ ಅವಧಿಯಲ್ಲೇ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ. ಬಹುಶಃ ಅವರೇ ಪ್ರೊಟೆಕ್ಷನ್ ಕೊಟ್ಟು ಮಾಡಿಸಿರ್ಬೇಕು. ಏನೇ ಇರಲಿ, ಯಾರೇ ಮಾಡಿರಲಿ, ಅಕ್ರಮಕ್ಕೆ ಕಡಿವಾಣ ಹಾಕುವಂತ ಕೆಲಸ ನಾವು ಮಾಡಿದ್ದೇವೆ. ಇದು ಒಂದೇ ಪ್ರಕರಣ ಅಲ್ಲ. ಅದಕ್ಕೆ 1 ವಾರ ಮೊದಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು 10 ಎಕರೆ ಅಲ್ಲೇ ಸಮೀಪದಲ್ಲಿ ದೊಡ್ಡವರಿಗೆ ಸೇರಿದ್ದ ಜಮೀನನ್ನ ಸುಮಾರು 1 ಎಕರೆಗೆ 20 ಕೋಟಿ ಅಂತಹದ್ದು ಸುಮಾರು 10 ಎಕರೆ ಜಮೀನನ್ನ ನಾವು ತೆರವು ಮಾಡಿದ್ದೇವೆ. ಅದು ಕೂಡ ದೊಡ್ಡವರಿಗೆ ಸೇರಿದಂತಹದ್ದು. ಆ ರೀತಿ ಇದು ನಿರಂತರ ಪ್ರಕ್ರಿಯೆ. ಇಲ್ಲೂ ಕೂಡ 2 ತಿಂಗಳ ಹಿಂದೆ ರೆವಿನ್ಯೂನವರು BBMP ಅವರು ಹೋಗಿ 10 ಮನೆಯನ್ನ ಡೆಮಾಲಿಷನ್ ಮಾಡಿ ಎಲ್ಲ ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಅವಕಾಶ ಕೊಟ್ಟು ಬಂದಿದ್ದಾರೆ, ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ ಅವಕಾಶ ಕೊಟ್ಟರು ಕೂಡ ಅವ್ರು ಯಾರು ಜಗ್ಗಿಲ್ಲ. ಅಲ್ಲಿ ಹೋಗಿ 10 ಮನೆ ಡೆಮಾಲಿಷನ್ ಮಾಡಿ ಬಂದ ಮೇಲೂ ಕೂಡ ಮನೆಗಳು ಬಂದಿದ್ದಾವೆ. 6 ತಿಂಗಳಿಂದ ಈಚೆಗೆ ಬಂದು ಶೆಡ್ ಹಾಕೊಂಡವ್ರು ಇದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ನೋಡಿ ಸುಮ್ಮನೆ ಇರ್ಬೇಕಾ? ಕೆಲವರು ಸುಮ್ಮನೆ ಇರಬೇಕು ಅಂತ ಹೇಳೋರು ಇದ್ದಾರೆ, ಕೆಲವರು ಇನ್ನೊಂದು ತರ ಮಾತಾಡೋರು ಇದ್ದಾರೆ. ಸೊ ಪರ ವಿರೋಧಗಳು ಇದ್ದೇ ಇರ್ತದೆ. ನಾವು ಮಾಡೋ ಕೆಲಸ ಕಾನೂನು ಪ್ರಕಾರ ಇದೆಯಾ ಇಲ್ವಾ? ನಾವು ಮಾಡಿರೋದು ಕಾನೂನು ಪ್ರಕಾರ ಅಂದ್ರೆ ಸರ್ಕಾರ ಮಾಡಿರುವಂತಹದ್ದು. ಸರ್ಕಾರ ಅದರಲ್ಲಿ ಏನು ನಾನು ಒಬ್ಬನೇ ಅಂತಲ್ಲ. ಅವ್ರು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ? ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ಹೇಳಿ. ಇವ್ರು 2021ರಲ್ಲಿ ಯಾವ ಸರ್ಕಾರ ಇತ್ತು? ಹಂಗಾದ್ರೆ ಬಿಜೆಪಿ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ಯಾರಾದ್ರೂ ಇರ್ಲಿ, ಯಾರಾದ್ರೂ ಇನ್ವಾಲ್ವ್ ಆಗಿರ್ಲಿ, ನಾನು ನಿಷ್ಪಕ್ಷಪಾತವಾಗಿ ಈ ಪಾರ್ಟಿ ಆ ಪಾರ್ಟಿ ನೋಡದೆ ಯಾರಾದ್ರೂ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ನಂದು ಮುಖ್ಯಮಂತ್ರಿಗಳದ್ದು ಇದೆ ಸಿಂಗಲ್ ಲೈನ್ ಸ್ಟೇಟ್ಮೆಂಟ್. ಅವರ ಸ್ಟ್ಯಾಂಡು ನಮ್ಮ ಸ್ಟ್ಯಾಂಡು ಕೂಡ ಒಂದೇ. ನೋಡೋಣ. ಆ ರೀತಿ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ರೆ ತಾವು ಹೇಳಿದಂತಹದ್ದು ವಿಚಾರ ವ್ಯಾಲಿಡ್ ಇದೆ. ಯಾಕಂದ್ರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಅವರು ಡಿಮಾರಲೈಸ್ ಆಗುವಂತ ಸಾಧ್ಯತೆಗಳಿರ್ತದೆ. ಕಾನೂನು ಪ್ರಕಾರ ಕೆಲಸ ಮಾಡಿದಾಗ ಈ ರೀತಿ ಎಲ್ಲ ಅಡ್ಡ ಬಂದಾಗ ಈ ವ್ಯವಸ್ಥೆಯಲ್ಲಿ ಈ ರೀತಿ ದಿಟ್ಟವಾಗಿ ಕೆಲಸ ಮಾಡೋದೇ ಅಪರೂಪ, ಮಾಡೋದು ಕಷ್ಟನೂ ಕೂಡ. ಮಾಡಿದಾಗ ಈ ರೀತಿ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಯಾಕೆ ಬೇಕಪ್ಪ, ನಮಗೆ ಯಾರೇನ ಮಾಡ್ಕೊಂಡು ಹೋಗ್ಲಿ ಬಿಡಿ ಅನ್ನುವಂಥ ಮನೋಸ್ಥಿತಿ, ಅದೇ ರೂಲಿಂಗ್ ಮನೋಸ್ಥಿತಿ. ಅದರ ವಿರುದ್ಧವಾಗಿ ಕೆಲಸ ಮಾಡಿದಾಗ ಈ ರೀತಿ ಆದಾಗ ಸ್ವಲ್ಪ ಆ ರೀತಿ ಆಗ್ಬಹುದು ಅಂತ ನೀವು ಹೇಳುವಂತಹದ್ದು ಕನ್ಸರ್ನ್ ಏನಿದೆ, ವ್ಯಾಲಿಡ್ ಕನ್ಸರ್ನ್ ಇದೆ. ಬಟ್ ಯಾರು ಕೂಡ ನಾವು ಎದೆಗುಂದ್ಲಿಕ್ಕೆ ಹೋಗೋದಿಲ್ಲ. ನನ್ನ ಮೇಲೆ ಪರ್ಸ್ನಲ್ ಆಗಿ ಏನು ಅಟ್ಯಾಕ್ ಮಾಡಲಿ, ನಾವು ಸಾರ್ವಜನಿಕ ಹಿತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದು ತೆರವು ಮಾಡಿದ್ದು ಈಗ ನಾವು ಮಾಡಿಸಿದ್ರೆ ಏನು ಯಾವುದನ್ನ ಇವ್ರನ್ನ ಎನ್ಕ್ರೋಚ್ಮೆಂಟ್ಗೆ ನಮ್ಮದು ಪರೋಕ್ಷವಾಗಿ ಸಹಕಾರ ಇದೆ ಅಂದಿದ್ರೆ ಹಾಗಾದ್ರೆ ಎನ್ಕ್ರೋಚ್ಮೆಂಟ್ ತೆರವು ಯಾಕೆ ಮಾಡ್ತಾ ಇದ್ವಿ? ಅವ್ರು ಮಾತಾಡೋರಿಗೆ ಇಷ್ಟು ತಲೆ ಬುಡ ಇಲ್ಲದೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಬುದ್ಧಿ ಇದೆಯಾ ಅಥವಾ ಬುದ್ಧಿ ಭ್ರಮಣೆ ಆಗಿದೆಯಾ ಗೊತ್ತಿಲ್ಲ. ಎರಡನೇದು, ಮಾನವೀಯತೆ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡುವಂತ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಕಾನೂನು ನಿಯಮ ಮುಖ್ಯ, ಅದೇ ನಮಗೆ ಗೈಡಿಂಗ್ ಪ್ರಿನ್ಸಿಪಲ್. ಆದರೆ ಸರ್ಕಾರ ನಡೆಸುವಂಥವರಿಗೆ ಮಾನವೀಯತೆ, ತಾಯಿ ಹೃದಯನೂ ಇರಬೇಕು, ಬಡವರಿಗೆ ಸಹಾಯ ಮಾಡಬೇಕು. ಆ ಕೆಲಸನೂ ನಾವು ಮಾಡ್ತಾ ಇದ್ದೇವೆ. ಹಾಗಂತೇಳಿ ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬಂದ್ಬಿಟ್ಟು ಅವರು ಕೂಡ ಸೇರ್ಕೊಂಡು ನಾವು ಬಡವರು, ನಾವು ಅಮಾಯಕರು, ನಾವು ವಿಕ್ಟಿಮ್ಸ್ ಅಂತೇಳಿ ಅದು ಮತ್ತೆ ದುರುಪಯೋಗ ಆಗಬಾರ್ದಲ್ವಾ? ಅದಕ್ಕೆ ಮುಖ್ಯಮಂತ್ರಿಗಳು ಇದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಸ್ಪಾಟ್ಗೆ ಹೋಗಿ ಯಾರ್ಯಾರು ಅಲ್ಲಿ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ಅವ್ರದ್ದೆಲ್ಲವನ್ನು ಕೂಡ ಸರ್ವೆ ಮಾಡಿದ್ದಾರೆ.
ಇದರಲ್ಲಿ ಯಾರು ಸ್ಥಳೀಯರು, ಯಾರು ಎಷ್ಟು ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು, ಇದನ್ನೆಲ್ಲ ಅಧಿಕಾರಿಗಳಿಗೆ ನಾವು ಸಮಯ ಕೊಡ್ಬೇಕಲ್ಲ, ಕನಿಷ್ಠ ಸಮಯ ಕೊಡ್ಬೇಕು. ನಾನೇನು ಬಹಳ ದೀರ್ಘ ಸಮಯ ಏನಲ್ಲ, ಕನಿಷ್ಠ ಸಮಯ ಆದ್ರೂ ಕೊಡ್ಬೇಕಲ್ಲ. ಆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇನ್ನೇನು ಅವರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರ ಸರ್ವೆಯಲ್ಲಿ ಮುಖ್ಯಮಂತ್ರಿಗಳು ಯಾವ ಕೆಲವು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅರ್ಹತೆ ಅಂದ್ರೆ ಏನು ಅಂತ ಮುಖ್ಯಮಂತ್ರಿಗಳು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಅರ್ಹರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ